ಇರೋದು 1981ರಲ್ಲಿ ಮಿಲಿಟರಿಯವರಿಗೆ ಬಳಸ್ತಾ ಇದ್ದಂತಹ KRZ-263 ಮಿಲಿಟರಿ ಟ್ರಕ್ ಇದು ಮಿಲಿಟರಿಯವರು ಬಳಸ್ತಾ ಇದ್ದಂತಹ ಟ್ರಕ್ಕು. ನೋಡಿ, ಚಕ್ರಗಳು ಎಷ್ಟು ದಪ್ಪವಾಗಿದ್ದಾವೆ. ಅದೇ ರೀತಿ ಇದು ಹಿಂದಿನ ಗಾಡಿ. ಒಂದು ಎಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕಾರು ಚೆನ್ನಾಗಿದೆ. ಡೋರ್ಗಳು ನೋಡಿ, ಬಾಗಿಲು. ಇದು ಮೋರಿಸ್ ಉಡಿ 15/6 ಅನ್ನುವಂತಹ ಇಂಗ್ಲೆಂಡ್ ಗಾಡಿಯಾಗಿದೆ. ಇದು ಇಂಗ್ಲೆಂಡ್ನಲ್ಲೇ ತಯಾರಾದಂತಹ ಗಾಡಿ. ನಾವೀಗ ಮುಂದೆ ನೋಡ್ತಾ ಇರೋದು ಈಗಿನ ಕಾಲದ ಒಂದು ಗಾಡಿ. ಇದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಮೆರ್ಸಿಡೀಸ್ ಬೆಂಜ್ ಕ್ಲಾಸ್ ಇ. ಮೆರ್ಸಿಡೀಸ್ ಬೆಂಜ್ ಗಾಡಿ ಇದು. ಹಾಗೆ ಮುಂದುವರೆದು ನಾವು ಈಗ ನೋಡ್ತಾ ಇರೋದು 1980ನೇ ಇಸ್ವಿಯಲ್ಲಿ ಜರ್ಮನಿಯ ಮೆರ್ಸಿಡೀಸ್ ಬೆಂಜ್ C240D ಗಾಡಿ. ನೋಡಿ, ಇದು ಮೆರ್ಸಿಡೀಸ್ ಬೆಂಜ್, ಅದರ ಲೋಗೋ, ನಂಬರ್. ಅದೇ ರೀತಿ ಮುಂದುವರೆದಂತೆ 1983ನೇ ಇಸ್ವಿಯಲ್ಲಿ ಜರ್ಮನಿಯಲ್ಲೇ ತಯಾರಾದಂತಹ ಮೆರ್ಸಿಡೀಸ್ ಬೆಂಜ್ 200D ಅನ್ನುವಂತಹ ಗಾಡಿ. ಮುಂದುವರೆದಂತೆ ನಾವೀಗ ನೋಡ್ತಾ ಇರೋದು 1993ರಲ್ಲಿ ಜರ್ಮನಿಯಲ್ಲೇ ರೆಡಿಯಾಗಿರುವಂತಹ BMW E32 ಅನ್ನುವಂತಹ ಮಾಡೆಲಿನ ಕಾರು. ಇದು ರೆಡ್ ಕಾರ್. ಇದು ನೋಡಿ, 1946ನೇ ಇಸ್ವಿಯಲ್ಲಿ ಲಾರ್ಜ್ ಪವರ್ ವ್ಯಾಗನ್ ಇ ಅನ್ನುವಂತಹ ಕಾರು. ಈಗ ನಾವು ಮುಂದೆ ನೋಡ್ತಾ ಇರೋದು KA04, ನಮ್ಮ ಕರ್ನಾಟಕದ್ದೇ ಆದಂತಹ ಹೊಂದಿರುವಂತಹ ನಂಬರ್ ಪ್ಲೇಟಿನ 1990ನೇ ಇಸ್ವಿಯ ಟೊಯೋಟಾ ಕೊರೋಲಾ ಅನ್ನುವಂತಹ ಕಾರು. ಇನ್ನು ಮುಂದುವರೆದಂತೆ ಇದು ತುಂಬ ಅತ್ಯಾಧುನಿಕವಾದಂತಹ ಜಾಗ್ವಾರ್ 2005ನೇ ಇಸ್ವಿಯಲ್ಲಿ ರೆಡಿಯಾದಂತಹ ಜಾಗ್ವಾರ್ XJ4 ಅನ್ನುವಂತಹ ಯುನೈಟೆಡ್ ಕಿಂಗ್ಡಮ್ UKಯ ಒಂದು ಕಾರು. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ 21ME 1111 ಈ ಕಾರು ನೋಡಿ ಎಷ್ಟು ಉದ್ದವಾಗಿದೆ. ಇದು ಸಹ ಲೆಫ್ಟ್ ಸೈಡ್ ಡ್ರೈವಿಂಗನ್ನು ಹೊಂದಿರುವಂತಹ ಕಾರಾಗಿದೆ. ಇದರ ಹೆಸರು ಕ್ಯಾಡಿಲಾಕ್ ಫ್ಲೀಟ್ವುಡ್ ಅನ್ನೋದು 1989ನೇ ಇಸ್ವಿಯಲ್ಲಿ ತಯಾರಾದಂತಹ ಒಂದು ಕಾರು. ಇದು ಡೆಲ್ಲಿ ರಿಜಿಸ್ಟ್ರೇಷನನ್ನು ಹೊಂದಿದೆ. ಇದು ಮಜ್ದಾ ಅನ್ನುವಂತಹ ಕಂಪನಿಯ ರೆಡ್ ಕಾರ್. ಇದರ ಸಂಪೂರ್ಣ ವಿವರ ಇದರಲ್ಲಿದೆ. ಇದು ಜಪಾನ್ ಮ್ಯಾನುಫ್ಯಾಕ್ಚರಿಂಗ್, ಅದರ ಸಂಪೂರ್ಣ ವಿವರ ಈ ಬೋರ್ಡ್ನಲ್ಲಿದೆ. ಅಲ್ಲಿಂದ ಮುಂದುವರೆದಂತೆ ನಾವು ನೋಡ್ತಾ ಇರೋದು ವೈಟ್ ಕಲರ್ನ 1987ನೇ ಇಸ್ವಿಯಲ್ಲಿ ಸ್ಟ್ಯಾಂಡರ್ಡ್ ಕಂಪನಿಯವರು
ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಹೊಂದಿರುವಂತಹ 2000 ಸ್ಟ್ಯಾಂಡರ್ಡ್ 2000 ಅನ್ನುವಂತಹ ಮಾಡೆಲ್ನ ಒಂದು ಕಾರು ಇದು. ಇನ್ನು ಮುಂದುವರೆದಂತೆ ನಾವೀಗ ನೋಡ್ತಾ ಇರೋದು 1986ನೇ ಇಸ್ವಿಯಲ್ಲಿ ಅಂಬಾಸಿಡರ್ ವಾಯುಪಡೆಯವರು ಬಳಸ್ತಾ ಇದ್ದಂತಹ ಕಾರು ಇದು. ಅಂಬಾಸಿಡರ್ ಅನ್ನೋದು ಏರ್ಫೋರ್ಸ್ನವರು ಬಳಸ್ತಾ ಇದ್ದಂತಹ ಕಾರಾಗಿದೆ. ಇದು 1991ನೇ ಇಸ್ವಿಯಲ್ಲಿ ನಡೆದಂತಹ ಕಾಂಟೆಸ್ಟಾ ಕ್ಲಾಸಿಕ್. ಇದು ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್. ಹೀಗೆ ಇನ್ನೂ ಮುಂದುವರೆದಂತೆ ನಾವೀಗ ನೋಡ್ತಾ ಇರೋದು ಹಳೆಯ ಕಾಲದಲ್ಲಿ, ಅಂದರೆ ಒಂದು 30-40 ವರ್ಷದ ಹಿಂದೆ ನಮ್ಮ ಎಲ್ಲ ಕಡೆ ಜನರನ್ನು ಸಾಗಿಸ್ತಾ ಇದ್ದಂತಹ 1996ನ ಟೆಂಪೋ ಮೆಟೋಡಾರ್ F2307 ಅನ್ನುವಂತಹ ಗಾಡಿ. ಇದು ಇಂಡಿಯಾದು ಒರಿಜಿನು, ಜರ್ಮನಿಯ ಇದು. ತುಂಬ ಚೆನ್ನಾಗಿದೆ. ಇದರ ಮೇಲೆ ಪರಿಸರ ಚಿತ್ರವನ್ನೂ ಸಹ ಬಿಟ್ಟಿದ್ದಾರೆ. ಇದು ಪರಿಸರ ಕಾಳಜಿಯನ್ನು ಎತ್ತಿ ತೋರಿಸುತ್ತೆ. ಇದು 1985ರ ಸಿಫಾನಿ ಡಾಲ್ಫಿನ್ ಸಲೂನ್ ಅನ್ನುವಂತಹ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಹೊಂದಿರುವಂತಹ ಒಂದು ಕಾರು. ನಾವು ಈಗ ನೋಡ್ತಾ ಇರೋದು ಅಂಬಾಸಿಡರ್ ಕಾರ್ನ ಬಿಡಿ ಭಾಗಗಳನ್ನು ಒಂದೊಂದಾಗಿ ಬಿಡಿಯಾಗಿ ಮಾಡಿದ್ದಾರೆ, ಬಿಡಿಯಾಗಿ ಜೋಡಿಸಿದ್ದಾರೆ. ನೋಡಿ ಹೇಗೆ ಇದೆ. ಟೈರೇ ಒಂದು, ಆಯಿತಾ. ನೋಡಿ ಎಲ್ಲ ಭಾಗಗಳು, ಮೋಟರು, ಇನ್ನು ಎಲ್ಲನೂ ಬಾಗಿಲು, ಕಾರು, ಗೇರ್ ಬಾಕ್ಸು ಎಲ್ಲನೂ ಸಹ ಒಂದೊಂದಾಗಿ ಬಿಡಿಸಿ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಇದು ತುಂಬ ಮಕ್ಕಳಿಗೆ ಕಾರಿನಲ್ಲಿ ಇರುವಂತಹ ಭಾಗಗಳನ್ನು ಅರಿಯೋದಕ್ಕೆ ತುಂಬ ಸಹಕಾರಿಯಾದಂತಹದ್ದಾಗಿದೆ. ಇಲ್ಲಿ ನೋಡಿ ಬ್ಲೇಡ್ ಸೆಟ್ಗಳನ್ನು ತೆಗೆಸಿದ್ದಾರೆ. ಗೇರ್ ಬಾಕ್ಸು, ಇದು ರಿಮ್ಮು ಎಲ್ಲನೂ ಮಾಡಿದ್ದಾರೆ. ಈಗ ನಾವು ಮುಂದೆ ನೋಡ್ತಾ ಇರೋದು ಮಾರುತಿ 800. ನನ್ನ ಹತ್ರನೂ ಇತ್ತು. 1985ನೇ ಇಸ್ವಿಯಲ್ಲಿ ಇಂಡಿಯಾದಲ್ಲೇ ತಯಾರಾಗಿರುವಂತಹ ಮಾರುತಿ 800 ಇದು. ಮಾರುತಿಯ ಮೊದಲ ಕಾರು ಇದು. ಈಗ ಚಿಕ್ಕ ಜಾಗದಲ್ಲೂ ತುಂಬ ಸಲೀಸಾಗಿ ಚಾಲನೆ ಮಾಡಲು ಉಪಯೋಗವಾಗುವಂತಹ ಒಂದು ರೇವಾ ಎಲೆಕ್ಟ್ರಿಕಲ್ ಕಾರು 2008ರಲ್ಲಿ ತಯಾರಾಗಿದೆ. ಅದನ್ನು ಸಹ ಇಲ್ಲಿ ವಸ್ತು ಸಂಗ್ರಹಾಲಯಕ್ಕೆ ಕೊಟ್ಟಿದ್ದಾರೆ. ಇದು ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್. ಇದು ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಒಂದು JCP. ಈಗ ನಾವು JCP ಅಂತ ಕರಿತೀವಲ್ಲ, ಇದು ನೋಡಿ ಫೀಲ್ಡ್ ಮಾರ್ಷಲ್ ಅಂತ ಇದರ ಹೆಸರು. ಇದು ತುಂಬ ಚೆನ್ನಾಗಿದೆ. ನೋಡಿ ಎಲ್ಲಿ ನೋಡಿದರೂ ಜನ ಪ್ರತಿಯೊಂದು ಕಾರನ್ನು ಸಹ ವೀಕ್ಷಣೆ ಮಾಡ್ತಾ ಇದ್ದಾರೆ. ವೀಕ್ಷಣೆ ಮಾಡಿಕೊಂಡು ಅವರು ನೋಡ್ತಾ ಇದ್ದಾರೆ ಹೇಗಿದೆ ಪಯಣ ಅನ್ನೋದು. ಇದು ಶಾಲಾ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ಬಹಳ ತಿಳಿಯೋಕ್ಕೆ ಬಹಳ ಉಪಯುಕ್ತವಾದದ್ದು. ಇದು ನೋಡಿ ಮರದ ತೊಲೆಯನ್ನು ಸಹ ಇಲ್ಲಿ ಜನರಿಗೆ ಕಾಣೋದಕ್ಕೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಎರಡು ತುದಿಯಲ್ಲೂ ಮಾಡಿದ್ದಾರೆ. ಇದು ಪೂರಕ್ಕೋಸ್ಕರ ಈಗ ಮಾಡಿದ್ದಾರೆ. ಇದು 1998ನೇ ಇಸ್ವಿಯಲ್ಲಿ ಮಿತ್ಸುಬಿಷಿ ಲ್ಯಾನ್ಸರ್ ಕಾರ್ ಇದು. ನೋಡಿ ಇಲ್ಲಿ ಕಾರುಗಳನ್ನು ಅದರ ಮಾಲೀಕರು ಕೊಟ್ಬಿಟ್ಟಿದ್ದಾರೆ. ನಿಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಇವನ್ನ ಇಡಿ ಅಂತ. ಇದು 1994ನೇ ಇಸ್ವಿಯ ರೋವರ್ ಮಾಂಟಗೋ ಅನ್ನುವಂತಹ ಒಂದು ಕಾರು.
ಇಲ್ಲಿ ನೋಡಿ, ಎಲ್ಲಿ ನೋಡಿದರೂ ಹಳೆಯ ಕಾರುಗಳಿಂದ ಹಿಡಿದು ನವೀನ ಕಾರಿನವರೆಗೂ ಸಹ ಇಲ್ಲಿ ಸಂಗ್ರಹಾಲಯವಿದೆ. ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ತುಂಬ ಯೋಗ್ಯವಾದಂತಹ ಒಂದು ಸ್ಥಳ ಇದು. ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದರೆ ಇಂಥ ಸ್ಥಳಗಳಿಗೆ ನಾವು ಮಕ್ಕಳನ್ನು ಕರ್ಕೊಂಡು ಹೋಗಬೇಕು.